ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಗೌರಿ ಗಣೇಶ ಹಬ್ಬ ಹೆಂಗಿತ್ತು? ಚೆನ್ನಾಗಾಯ್ತಾ? ನಿಮ್ಮೂರಲ್ಲೂ ಗಣಪತಿನ ಕೂರಿಸಿದ್ರ? ಇವತ್ತು ಭಾನುವಾರ, ನಮ್ಮ ಅಕ್ಕ ಹಬ್ಬಕ್ಕೆ ಬಂದಿದ್ಲು ಅಲ್ವಾ, ಇವತ್ತು ಹೊರಡ್ತಾಳೆ. ಅವಳು ಮತ್ತು ಅಮ್ಮ ಅಪ್ಪ ಟೊಮೊಟೊ ಹಣ್ಣು ಬಿಡ್ಸೋಕ್ಕೆ ಅಂತ ಹೋಗಿರೋರೆ. ಅವರು ಬರಬೇಕು, ಅವಳು ಹೋಗ್ತಾಳೆ ಅಂತ. ನೋಡಿ, ಇಲ್ಲಿ ಚಿಕನ್, ಇದು ಸಾಂಬಾರ್ಗೆ, ಮತ್ತು ಇದು ಫ್ರೈ. ಏನಿದು ಗಣಪತಿ ಹಬ್ಬ ಆಗಿದ ತಕ್ಷಣ ಚಿಕನ್ ಮಾಡ್ತಿದ್ದಾರೆ ಅಂತ ಎಲ್ಲ ಅಂದ್ಕೊಬೇಡಿ. ನಮ್ಮ ಅಕ್ಕಂಗೆ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೋಸ್ಕರ ಚಿಕನ್ ಮಾಡ್ತಿದ್ದೀವಿ. ಮಧ್ಯಾಹ್ನದೊಳಗೆ ಹೋಗ್ತಾಳೆ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ನಾನು ಮುಖ ತೊಳೆದಿಲ್ಲ, ತಿಂಡಿನೂ ತಿಂದಿಲ್ಲ, ಹಂಗೆ ಒಂದು ಒಬ್ಬಟ್ಟು ತಿನ್ಕೊಂಬಿಟ್ಟಿದ್ದೀನಿ. ನಾವು ಗೌರಿ ಹಬ್ಬಕ್ಕೆ ಶಾವಿಗೆ ಮಾಡಿದ್ವಿ, ಒತ್ತು ಶಾವಿಗೆ ಅಂತಾರಲ್ಲ, ಅದನ್ನು ಮಾಡಿ ನಾವು ಗೌರಿ ಎಲ್ಲ ಕೂರ್ಸಕ್ಕೆ ಹೋಗಲ್ಲ, ಹೊಲಕ್ಕೆ ನಾವು ಎಡೆ ಅಂತ ಇಡ್ತೀವಿ. ಶಾವಿಗೆ ಮಾಡಿ ಹೊಲಕ್ಕೆ ಎಡೆ ಮಾಡ್ತೀವಿ. ಮತ್ತು ಗಣೇಶನ ಹಬ್ಬಕ್ಕೆ ಸಿಹಿ ಕಡುಬು ಮತ್ತು ಖಾರದ ಕಡುಬು ಎರಡನ್ನು ಮಾಡ್ತೀವಿ. ನಿನ್ನೆ ಮಾಡಿದ್ದು. ಈ ವಿಡಿಯೋ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಅಕ್ಕ ಬರಲಿ, ನಮ್ಮ ಅಕ್ಕ ಬಂದಮೇಲೆ ಅವಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಮಾತಾಡಿಸ್ತೀನಿ. ಚಿಕನ್ ಹಾಕ್ತಾ ಇದೆ ನೋಡಿ. ನೀರು ಫುಲ್ಲು ಈ ಥರ ಅದರಲ್ಲಿರೋ ಹೊಲ್ಸು ಅಂತಾರಲ್ಲ, ಸ್ಮೆಲ್ಲು, ಅದೆಲ್ಲ ಹೋಗಬೇಕು ಅಂದರೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಬನ್ನಿ ಮಾಡೋಣ ಚಿಕನ್ನ. ಇವಾಗ ಅದೆಲ್ಲ ಫುಲ್ ಎಲ್ಲ ಡ್ರೈ ಆಗೈತೆ, ಸ್ವಲ್ಪನೂ ನೀರಿಲ್ಲ ನೋಡಿ, ಸ್ವಲ್ಪನೂ ನೀರಿಲ್ಲ. ಇವಾಗ ಈ ಥರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಎಲ್ಲನ ಹಾಕಬೇಕು. ನೀವೆಲ್ಲ ಯಾವ ಥರ ಮಾಡ್ತೀರಾ? ಚಿಕನ್ ಬಿಟ್ಟರೆ ನಾವು ಬೇರೆ ಏನೂ ತಿನ್ನಲ್ಲ, ಅದಕ್ಕೋಸ್ಕರ ಚಿಕನ್ ಸಿಕ್ಕಾಪಟ್ಟೆ ಇಷ್ಟಪಡ್ತೀವಿ. ನಮ್ಮ ಮನೇಲಿ ಅಮ್ಮನೂ ಅಷ್ಟೇ, ಅಪ್ಪನೂ ಅಷ್ಟೇ, ಜಾಸ್ತಿ ನಾನ್ ವೆಜ್ ಏನು ತಿನ್ನೋಕ್ಕೆ ಹೋಗಲ್ಲ ಅನ್ನೋದಕ್ಕಿಂತ ನಮ್ಮಮ್ಮ ಚಿಕನ್ ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ, ಚಿಕನ್ ಅಷ್ಟೇ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಏನು ಅಡುಗೆ ವಿಡಿಯೋ ತೋರಿಸಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅಂತವಳೆ ಅಂತ ಎಲ್ಲ ಅನ್ಕೋಬೇಡಿ, ಸುಮ್ಮನೆ ಹೇಳ್ತಿದ್ದೀನಿ. ಆಮೇಲೆ ಹಿಂದಿನ ವಿಡಿಯೋದಲ್ಲಿ ನಾನು ಕಡುಬು ಮಾಡೋ ವಿಡಿಯೋ ಹಾಕಿದ್ದೆ ಅಲ್ವಾ, ಸಾರಿ, ಅದು ವಿಡಿಯೋ ಸ್ಟ್ರಕ್ ಆಗಿಬಿಟ್ಟೈತೆ ಹಂಗೇನೆ, ಸಾರಿ, ದಯವಿಟ್ಟು ಕ್ಷಮೆ ಇರಲಿ. ನಾನಿಲ್ಲಿ ಬಿಸಿನೀರೆಲ್ಲ ಕಾಯಿಸ್ಕೊಂಡಿಲ್ಲ, ತಣ್ಣೀರೇ ಹಾಕ್ತಿದ್ದೀನಿ. ಉಪ್ಪನ್ನ ನಾನು ಚಿಕನ್ನ ಉರಿಬೇಕಾದ್ರೆ ಹಾಕಿರ್ತೀನಿ. ಆಮೇಲೆ ಈ ಥರ ಸಾಲ್ಟೇಜ್ ಬಂದಾಗ ಇದು ಹಾಕಿರ್ತೀವಲ್ವ, ನೀರೆಲ್ಲ ಕೂಡಿಸಿರ್ತೀವಲ್ವಾ, ಸಾಲ್ಟೇಜ್ ಬಂದಾಗ ಬೇಕಾದರೆ ಹಾಕೋಬೋದು, ಟೇಸ್ಟ್ ನೋಡಿ. ಅದೇ ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಂತೂ ಆಗಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ಇವತ್ತು ನಮ್ಮೂರಲ್ಲಿ ಗಣಪತಿನ ವಿಸರ್ಜನೆ ಮಾಡ್ತಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಅಕ್ಕ ಬಂದಮೇಲೆ ಮಾತಾಡಿಸ್ತೀನಿ. ಚಿಕನ್ ರೆಡಿ ಆಗ್ತೈತೆ, ಬೇಗ ಬೇಗ ಮಾಡಬೇಕು. ಅವಳಿಗೂ ಟೈಮ್ ಆಗುತ್ತೆ ಅಲ್ವಾ ಬೆಂಗಳೂರಿಗೆ ಹೋಗೋಕ್ಕೆ. ಅವಳು ಊರಿಗೆ ಬಾ ಅಂದರೆ ಸಾಕು ಬೈತಿರ್ತಾಳೆ. ಏನಕ್ಕೆ ಅಂದರೆ ಬಸ್ ಸಿಗಲ್ಲ, ಸೀಟ್ ಸಿಗಲ್ಲ, ಇದೊಂದು ರೀಸನ್ ಹೇಳ್ತಾನೆ ಇರ್ತಾಳೆ. ನಮ್ಮ ಮನೇಲಿ ಬಲವಂತಕ್ಕೋಸ್ಕರ ಬರ್ತಾಳೆ ಅಷ್ಟೇ ಅವಳು. ಅಮ್ಮ ಬೈಯುತ್ತೆ, ಬರಲ್ಲ ನೀನು, ಹಂಗೆ ಹಿಂಗೆ ಅಂತ ಎಲ್ಲ. ಬರಲೇಬೇಕಲ್ವಾ ಹಬ್ಬಕ್ಕೆ. ಅವಳು ಬಂದಮೇಲೆ ಟೊಮೊಟೊ ಹಣ್ಣು ಬಿಡ್ಸ್ಕೊಂಬರ್ತಾರೆ, ಆವಾಗ ಸಿಗ್ತೀನಿ, ಆವಾಗ ವಿಡಿಯೋ ಮಾಡ್ತೀನಿ. ಚಿಕನ್ನು ಮತ್ತು ಮುದ್ದೆ ಮಾಡಿ ಊಟ ಮಾಡೋದು ಸಿಗ್ತೀನಿ. ಬಾಯ್. ಹೊಟ್ಟೆ ಹಸಿತೈತೆ ನೋಡಿ. ಖಾರದ ಕಡುಬು, ಮುಖ ತೊಳೆದಿಲ್ಲ,
ಬೈಕೊಳ್ಬೇಡಿ, ದರಿದ್ರ ಅಂತೆಲ್ಲ ಅನ್ಕೋಬೇಡಪ್ಪ. ಹೊಟ್ಟೆ ಹಸಿತಿತ್ತು, ಅದಕ್ಕೂ ತಿಂತಾನೆ. ಆಮೇಲೆ ನಾನು ನಮ್ಮ ಅಕ್ಕ ಸ್ವೀಟ್ ಅಂತೂ ಇಷ್ಟನೇ ಪಡಲ್ಲ. ಈ ಥರ ಖಾರದ್ದಾದರೆ ಮುಗ್ಸಾಕ್ಬಿಡ್ತೀವಿ, ನಾವಿಬ್ಬರೇ ಜಾಸ್ತಿ ತಿನ್ನೋದು. ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರು ಸ್ವೀಟ್ ಇಷ್ಟಪಡ್ತಾರೆ, ಅವರಿಬ್ಬರು ತಿಂತಾರೆ. ಸಿಹಿ ಕಡುಬು ಇನ್ನು ಹಾಗೆ ಕೂತವೆ, ಖಾರದ ಕಡುಬು ಅಲ್ಲೇ ಮುಗಿತಾ ಬರ್ತಾವೆ, ನಾವೇ ಖಾಲಿ ಮಾಡಾಕ್ಬಿಟ್ಟಿದ್ದೀವಿ. ಸೂಪರ್ ಆಗುತ್ತೆ. ಚಿಕನ್ ಆಗೋವರೆಗೂ ಏನೂ ಊಟ ಮಾಡಿಲ್ಲ. ಖಾರವಾಗಿ ನಮ್ಮ ಅಮ್ಮ ಅಂತೂ ಬೈತಾ ಇರುತ್ತೆ, ಅದೆಷ್ಟು ಖಾರ ತಿಂತೀರಾ ಅಂತ. ನಾವು ಕೇಳ್ಬೇಕಲ್ಲ, ತಿನ್ಕೊಂಬಿಡ್ತೀವಿ ಅಲ್ಲ. ಖಾರ ಜಾಸ್ತಿ ತಿನ್ಬೇಡ್ರಿ, ಉಪ್ಪು ಜಾಸ್ತಿ ತಿನ್ಬೇಡ್ರಿ, BP ಅಂತ ಹೇಳ್ತಿರುತ್ತೆ ನಮ್ಮಮ್ಮ. ಮತ್ತೆ ಇನ್ನೊಂದು ವಿಷಯ, ಈ ಬುಧವಾರ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಅದನ್ನು ಇವಾಗ ಹೇಳಲ್ಲ ಎಲ್ಲಿಗೆ ಅಂತ, ಹೋಗೋ ದಿನ ಹೇಳ್ತೀನಿ ಎಲ್ಲಿಗೆ ಅಂತ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕಾದ್ರೆ ಹೇಳ್ತೀನಿ. ಅಕ್ಕ ಬಂದ್ಮೇಲೆ ಸಿಗ್ತೀನಿ. ಅವಳು ನಮ್ಮೂರಲ್ಲಿದ್ದಾಗ ಇರೋ ವೇಷಕ್ಕೂ ಬೆಂಗಳೂರಿಗೆ ಹೋದ್ಮೇಲೂ ಹೆಂಗಿರ್ತಾಳೆ ಅಂತ ತೋರಿಸ್ತೀನಿ, ಅವಾಗ ಸಿಗ್ತೀನಿ. ನೋಡಿ, ಇವಳೇ ನಮ್ಮ ಅಕ್ಕ. ನಮ್ಮೂರಲ್ಲಿದ್ದರೆ ಈ ಥರ ವೇಷ, ಬೆಂಗಳೂರಿಗೆ ಹೋದರೆ ಟೀಚರ್ ವೇಷ ಅವಳದು. ಹೇಳೇ, ಏನಾದರೂ ಹೇಳೆ. ಏನು ಹೇಳೋ ಪರಿಸ್ಥಿತಿ ಇಲ್ಲ. ಎಲ್ಲೋದೆ ಇಲ್ಲಿ ನೋಡಿ ಹೆಂಗವಳೆ. ಟೊಮಟೊ ಹಣ್ಣು ಬಿಡ್ಸ್ಕೊಂಡು ಬಂದವ್ರೆ. ಆಟೋದಲ್ಲಿ ಸ್ವಲ್ಪ ಅವೆ, ಅಲ್ಲೂ ಅವ, ಇನ್ನೂ ಅಲ್ಲೂ ಅವ. ಹಾಂ, ಏನಕ್ಕೆ ಹಗ್ಗ? ಹ್ಞೂ ಹಾಂ ಹಾಂ ಹಾಂ, ಊಟ ಮಾಡಬೇಕು. ಹಾಂ ಆಯಿತು. ಹಾಂ, ಅವಳಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟೈತಂತೆ, ಅದಕ್ಕೋಸ್ಕರ ಚಿಕನ್ ಸಾಂಬಾರು ರೆಡಿ ಆಗ್ತಾಯಿದೆ. ಊಟ ಮಾಡಬೇಕಾದ್ರೆ ಸಿಗ್ತೀನಿ, ಊಟ ಮಾಡಬೇಕಾದ್ರೆ ಸಿಗ್ತೀನಿ ಅಂತ ಹೇಳಿದ್ದಲ್ಲ. ನೋಡಿ, ಊಟ ಮಾಡ್ತಾ ಇದ್ದೀನಿ. ಗೋಧಿ ಊಟ ಮಾಡೋಣ. ಹೆಂಗೈತೆ ಹೇಳಿ ತಿಂದು? ಟೇಸ್ಟ್ ಹೇಳ್ತೀನಿ. ಇರೋ ಇನ್ನೂ ಗ್ರೀನ್ ಆಗೈತಿ. ಹೆಂಗೈತೆ? ಸ್ಪೈಸಿ ಆಗಿದೆ. ಕೇಳಿಸಲ್ಲ, ಜೋರಾಗಿ ಹೇಳು. ಸ್ಪೈಸಿ ಆಗಿದೆ. ಚೆನ್ನಾಗಿದೆ. ತಿನ್ಬೋದು. ಇನ್ನೂ ಮುದ್ದೆ ತಿಂದಿಲ್ಲ, ಮುದ್ದೆ ತಿಂತೀನಿ. ಸಾಂಬಾರು ಹೆಂಗೈತೆ ಹೇಳು? ಸಾಂಬಾರು ತಿನ್ನಮ್ಮ, ಹೆಂಗೈತೆ ಹೇಳಮ್ಮ ತಿಂದು ಸಾಂಬಾರು. ನಾವು ಊಟ ಮಾಡಬೇಕಾದ್ರೆ ಎಲ್ಲ ಇದೇ ಥರ ಇಕ್ಕಂಡು ಕೂಕೊಳ್ಳೋದು. ನಾನ್ ವೆಜ್ ಮಾಡಿದಾಗ ಮಾತ್ರ. ಹೆಂಗೈತೆ ಸಾಂಬಾರು? ಚೆನ್ನಾಗಿದೆ. ಸೂಪರ್ ಆಗೈತಾ? ಸೂಪರ್. ಊಟ ಮಾಡಿದ್ಮೇಲೆ ಸಿಗ್ತೀವಿ. ನೀನು ತಿಂದಿಲ್ವಾ? ಚೆನ್ನಾಯ್ತಾ? ನಾನು ಮಾಡಿದ್ದು ನಾನೇ ಚೆನ್ನಾಗೈತೆ ಅಂದರೆ ಅದು ಸರಿ ಹೋಗಲ್ಲ. ಆಮೇಲೆ ಸಿಗ್ತೀವಿ. ಊಟ ಎಲ್ಲ ಮುಗಿಸಿ ಗಣಪತಿ ನೋಡೋಕ್ಕೆ ಅಂತ ಹೊರಟೆ. ಅಕ್ಕನೂ ನಾನು 3:30 ಬಸ್ಸಿಗೆ ಹೋಗ್ತೀನಿ ಅಂತ ಹೇಳಿದ್ಲು. ಸರಿ ಹೋಗ್ಬಿಟ್ಟು ಬಾ ಅಂತ ಹೇಳಿ ನಾನು 2 ಗಂಟೆಗೆ ಹೋಗೋ ಹೊತ್ತಿಗೆ ಸಂಜೆ 6 ಗಂಟೆ ಆಯಿತು ಮನೆಗೆ ಬರೋ ಅಷ್ಟೊತ್ತಿಗೆ. ನೋಡಿ, ಈ ಥರ ಹೆಣ್ಮಕ್ಳು ಕೂಡ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಥರ ಬಡಿತಾ ಇದ್ದರೆ ಯಾರಿಗೆ ತಾನೇ ಡ್ಯಾನ್ಸ್ ಮಾಡಬಾರ್ದು ಅಂತ ಅನಿಸುತ್ತೆ, ಮಾಡಬೇಕು ಅಂತ ಅನಿಸುತ್ತೆ. ಸಂಜೆ 6 ಗಂಟೆ ಆಯಿತು. ಗಣಪತಿ ವಿಸರ್ಜನೆ ಮಾಡೋಕ್ಕೆ ತುಂಬ ಜನ ಇದ್ದರು ಅಲ್ಲಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ, ತುಂಬ ಜನ ಇದ್ದರು. ಮತ್ತು ನಮ್ಮೂರ ಕೆರೆ ತುಂಬ ಆಳ ಐತೆ ಅದಕ್ಕೋಸ್ಕರ ಹುಡುಗರು ಯಾರೂ ಹೋಗಿರಲಿಲ್ಲ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಚಿತ್ರಾನ್ನ ಮತ್ತು ಪುಳಿಯೋಗರೆನ ಮಾಡಿಸಿದ್ರು. ನಾನೇನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಏನಕ್ಕೆ ಅಂದರೆ ಮನೇಲೇ ಊಟ ಮಾಡಿಬಿಟ್ಟು ಹೋಗಿದ್ನಲ್ಲ ಚಿಕನ್ನು, ಅದಕ್ಕೋಸ್ಕರ ಮಾಡಲಿಲ್ಲ. ಇದು ಇವತ್ತಿನ ವಿಡಿಯೋ. ಗಣಪತಿಯ ವಿಸರ್ಜನೆಯೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಖುಷಿಯಾಗಿರಿ. ಇರೋದೊಂದು ಲೈಫು ಅಲ್ವಾ? ಎಲ್ಲರೂ
ಚೆನ್ನಾಗಿರಿ, ಎಲ್ಲರ ಜೊತೆ ಖುಷಿಯಾಗಿರಿ. ಯಾರು ಏನೇ ಅಂದರೂ ಕೇರ್ ಮಾಡೋಕ್ಕೆ ಹೋಗಬೇಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಷ್ಟೇ ನೋಡಿ. ಗಣಪತಿ 3 ದಿನ ಇಟ್ಕೊಂಡ್ರು ಮತ್ತು ಮಾರನೇ ದಿನ ನೀರಿಗೆ ಬಿಟ್ಟರು ಅಲ್ವಾ. ನಮ್ಮ ಲೈಫು ಅಷ್ಟೇ. ಅದಕ್ಕೆ ಎಲ್ಲರ ಜೊತೆನೂ ಖುಷಿಯಾಗಿರಿ. ಹೇಗೆ ಅನ್ನಿಸ್ತು ವಿಡಿಯೋ? ನಿಮ್ಮೂರಲ್ಲೂ ಹೀಗೇನಾ? ಗಣಪತಿ ಅಂದರೆ ಹುಡುಗರಿಗೆಲ್ಲ ಆಲ್ಮೋಸ್ಟ್ ಖುಷಿನೇ ಅಲ್ವಾ. ಬಿಡೋ ದಿನ ಅಂತೂ ಸೂಪರ್ ಡೂಪರ್ ಖುಷಿಯಾಗಿರ್ತಾರೆ ಗಂಡು ಮಕ್ಕಳಂತೂ. ಓಕೆ, ಗಣಪತಿ ವಿಸರ್ಜನೆಯೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ತಿದ್ಕೊಳ್ಳೋದ್ರಲ್ಲಿ ನಮ್ಮ ತಪ್ಪು, ನಾವು ತಿದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಅಷ್ಟೇ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಎಲ್ರಿಗೂ ಖುಷಿ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.